ಅಮೃತಜ್ಞಾನ ವಾಹಿನಿಯ ಎಲ್ಲ ವೀಕ್ಷಕರಿಗೂ ಆದರದ ಸ್ವಾಗತ. ಈ ದಿನದಂದು ಜನ್ಮದಿನ ಹಾಗೂ ಮದುವೆಯ ವಾರ್ಷಿಕೋತ್ಸವ ಆಚರಿಸಿಕೊಳ್ಳುತ್ತಿರುವ ವೀಕ್ಷಕರಿಗೆಲ್ಲರಿಗೂ ಹಾರ್ದಿಕ ಶುಭಾಶಯಗಳು. ಇಂದಿನ ಪಂಚಾಂಗ ಕ್ರೋಧಿನಾಮ ಸಂವತ್ಸರ ದಕ್ಷಿಣಾಯಣ ವರ್ಷ ಋತು ಭಾದ್ರಪದ ಮಾಸ ಶುಕ್ಲಪಕ್ಷ 9 ಸೆಪ್ಟೆಂಬರ್ 2024 ಸೋಮವಾರ. ಸೂರ್ಯೋದಯ ಬೆಳಗ್ಗೆ 6:09, ಸೂರ್ಯಾಸ್ತ ಸಂಜೆ 6:25, ಚಂದ್ರೋದಯ ಬೆಳಗ್ಗೆ 10:48, ಚಂದ್ರಾಸ್ತ ರಾತ್ರಿ 10:25. ಇಂದಿನ ತಿಥಿ ಷಷ್ಠಿ ಸಂಜೆ 4:45 ರವರೆಗೆ, ನಂತರ ಸಪ್ತಮಿ. ಯೋಗ ವೈದುತಿ ರಾತ್ರಿ 12:33 ಸೆಪ್ಟೆಂಬರ್ 10, ನಂತರ ವಿಷ್ಕಂಭ. ನಕ್ಷತ್ರ ವಿಶಾಖ ಮಧ್ಯಾಹ್ನ 2:36 ರವರೆಗೆ, ನಂತರ ಅನುರಾಧ. ಕರ್ಣ ಕೌಲವ ಬೆಳಗ್ಗೆ 8:59, ತೈಥಿಲ ರಾತ್ರಿ 9:53, ನಂತರ ಗರಜ. ಇಂದಿನ ಶುಭ ಮುಹೂರ್ತದಲ್ಲಿ ಬ್ರಾಹ್ಮಿ ಮುಹೂರ್ತ ಬೆಳಗ್ಗೆ 4:35 ರಿಂದ 5:22, ಅಭಿಜಿತ್ ಮುಹೂರ್ತ ಬೆಳಗ್ಗೆ 11:52 ರಿಂದ 12:41, ಪ್ರಾತಃ ಸಂಧ್ಯಾ ರಾತ್ರಿ 4:58 ರಿಂದ 6:09. ಸಂಧ್ಯಾಕಾಲ ಸಂಜೆ 6:25 ರಿಂದ 7:35. ಅಮೃತ ಕಾಲ ಬೆಳಗ್ಗೆ 8:20 ರಿಂದ 10:06. ಸರ್ವಾರ್ಥ ಸಿದ್ಧಿಯೋಗ ಸಂಜೆ 6:04 ರಿಂದ ಬೆಳಗ್ಗೆ 6:09 ಸೆಪ್ಟೆಂಬರ್ 10 ರವರೆಗೆ. ಅಶುಭ ಗಳಿಗೆಗಳಲ್ಲಿ ರಾಹುಕಾಲ ಬೆಳಗ್ಗೆ 7:41 ರಿಂದ 9:13. ಯಮಗಂಡ ಕಾಲ ಬೆಳಗ್ಗೆ 10:45 ರಿಂದ 12:17 ರವರೆಗೆ. ವರ್ಜ್ಯಕಾಲ ರಾತ್ರಿ 10:24 ರಿಂದ ರಾತ್ರಿ 12:08 ಸೆಪ್ಟೆಂಬರ್ 10. ದುರ್ಮುಹೂರ್ತ ಮಧ್ಯಾಹ್ನ 12:41 ರಿಂದ 1:30, ನಂತರ 3:08 ರಿಂದ 3:58 ರವರೆಗೆ. ಮಧ್ಯಾಹ್ನ 2:36 ರವರೆಗೆ. ತಾರಬಲ ಇರುವ ನಕ್ಷತ್ರಗಳು ಭರಣಿ, ರೋಹಿಣಿ, ಆರ್ದ್ರ, ಪುಷ್ಯ, ಆಶ್ಲೇಷ, ಪೂರ್ವ ಫಾಲ್ಗುಣಿ, ಹಸ್ತ, ಸ್ವಾತಿ, ಅನುರಾಧ, ಜ್ಯೇಷ್ಠ, ಪೂರ್ವಾಷಾಢ, ಶ್ರವಣ, ಶತಭಿಷ, ಉತ್ತರ ಭಾದ್ರಪದ, ರೇವತಿ. ಮಾರನೆಯ ದಿನ ಮುಂಜಾನೆಯವರೆಗೆ ತಾರಬಲ ಇರುವ ನಕ್ಷತ್ರಗಳು ಅಶ್ವಿನಿ, ಕೃತ್ತಿಕ, ಮೃಗಶಿರ, ಪುನರ್ವಸು, ಆಶ್ಲೇಷ, ಮಗ, ಉತ್ತರ ಫಾಲ್ಗುಣಿ, ಚಿತ್ತ, ವಿಶಾಖ, ಜ್ಯೇಷ್ಠ, ಮೂಲ, ಉತ್ತರಾಷಾಢ, ಧನಿಷ್ಠ, ಪೂರ್ವ ಭಾದ್ರಪದ, ರೇವತಿ. ಬೆಳಗ್ಗೆ 11:28 ರವರೆಗೆ ಚಂದ್ರಬಲ ಇರುವ ರಾಶಿಗಳು: ಮೇಷ, ವೃಷಭ, ಸಿಂಹ, ತುಲಾ, ಧನು, ಮಕರ. ಮಾರನೆಯ ದಿನ ಮುಂಜಾನೆಯವರೆಗೆ ಚಂದ್ರಬಲ ಇರುವ ರಾಶಿಗಳು: ವೃಷಭ, ಮಿಥುನ, ಕನ್ಯಾ, ವೃಶ್ಚಿಕ, ಮಕರ, ಕುಂಭ. ಇಂದಿನ ರಾಶಿ ಭವಿಷ್ಯ ಒಂದೆರಡು ಸಾಲಿನಲ್ಲಿ. ಮೇಷರಾಶಿ: ಬಾಕಿಯಿರುವ ಬಹಳಷ್ಟು ಕೆಲಸಗಳ ಬಗ್ಗೆ ಸ್ವಲ್ಪ ಚಿಂತಿಸುವಿರಿ. ಆದ್ದರಿಂದ ನೀವು ಅಂದುಕೊಂಡಂತೆ ಕೆಲಸ ಮಾಡಲು ಸಾಧ್ಯವಾಗದಿರಬಹುದು. ದಾಂಪತ್ಯ ಜೀವನ ಸಂತೋಷವಾಗಿರುವುದು. ನಿಮ್ಮ ಮುಖ್ಯವಾದ ವಸ್ತುಗಳನ್ನು ಸುರಕ್ಷಿತವಾಗಿ ಇರಿಸಿ. ವೃಷಭ ರಾಶಿ: ಇಂದು ನೀವು ಹೂಡಿಕೆ ಮಾಡಲು ಯೋಚಿಸಬಹುದು. ಸ್ವಂತ ವ್ಯವಹಾರ ಹೊಂದಿದ್ದರೆ ಉಳಿದ ಸರಕುಗಳ ಮಾರ್ಕೆಟಿಂಗ್ ಕಡೆಗೆ ಗಮನ ವಹಿಸಬೇಕು. ಬ್ಯಾಂಕಿಂಗ್ ಮತ್ತು ನಿರ್ವಹಣೆಗೆ ಸಂಬಂಧಿಸಿದವರಿಗೆ ದಿನವೂ ಉತ್ತಮವಾಗಿರುವುದು. ವ್ಯಾಪಾರಕ್ಕಾಗಿ ಪ್ರಯಾಣಿಸಬಹುದು. ಮಿಥುನ ರಾಶಿ: ವಿದೇಶದಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿರುವವರಿಗೆ ಉತ್ತಮ ಫಲಿತಾಂಶ ದೊರೆಯಬಹುದು. ಮಾತನಾಡುವಾಗ ಪದಬಳಕೆಯ ಮೇಲೆ ಗಮನವಿರಲಿ. ಪ್ರೀತಿ ಪ್ರೇಮ ಸಂಬಂಧಗಳಿಗೆ ಅನುಕೂಲಕರವಾಗಿದೆ. ಅಗತ್ಯ ಕೆಲಸಗಳು ಸಕಾಲದಲ್ಲಿ ಪೂರ್ತಿಯಾಗಲಿವೆ. ಕಟಕ ರಾಶಿ: ಇಂದು ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಳದಿರುವುದು ಉತ್ತಮ. ನಿರುದ್ಯೋಗಿಗಳು ಆಸಕ್ತಿದಾಯಕ ಉದ್ಯೋಗ ಅವಕಾಶವನ್ನು ಕಾಣುವ ಸಾಧ್ಯತೆ ಇದೆ. ವೃತ್ತಿ ಸ್ಥಳದಲ್ಲಿದ್ದ ಸಮಸ್ಯೆಗಳು ಪರಿಹಾರವಾಗುವುದು. ಆನ್ಲೈನ್ ವ್ಯವಹಾರಗಳಲ್ಲಿ ಲಾಭವಾಗಬಹುದು. ಸಿಂಹರಾಶಿ: ಕುಟುಂಬದ ಸದಸ್ಯರ ಒತ್ತಡವಿರುವುದು ಹಾಗೂ ಅವರಿಗಾಗಿ ಅನಗತ್ಯ ಖರ್ಚುಗಳನ್ನು ಮಾಡಬೇಕಾಗಬಹುದು. ಪ್ರಯಾಣಕ್ಕೆ ಈ ದಿನ ತುಂಬಾ ಅನುಕೂಲಕರವಾಗಿದೆ. ನಿಮ್ಮ ವ್ಯವಹಾರದಲ್ಲಿ ಉತ್ತಮವಾಗಿ ನಿರ್ವಹಿಸುವಿರಿ. ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಸಿಗುವುದು. ಕನ್ಯಾ ರಾಶಿ: ಹಣಕಾಸಿನ ನಿರ್ವಹಣೆಗಾಗಿ ಆರ್ಥಿಕ ಸಲಹೆಗಾರರೊಡನೆ ಸಲಹೆ ಪಡೆಯಿರಿ. ಕುಟುಂಬ ವ್ಯಾಪಾರದಲ್ಲಿ ಕೆಲವು ಸಮಸ್ಯೆಗಳನ್ನು ಎದುರಿಸಬೇಕಾಗಬಹುದು. ಕುಟುಂಬದ ಬಾಧ್ಯತೆಗಳ ಕಡೆ ಇಂದು ಹೆಚ್ಚು ಗಮನ ಕೊಡಿ ಮತ್ತು ಮುಖ್ಯವಾದ ವಿಚಾರಗಳನ್ನು ಅವರೊಂದಿಗೆ ಚರ್ಚಿಸಿ. ತುಲಾ ರಾಶಿ: ವೃತ್ತಿ ಸ್ಥಳದಲ್ಲಿ ಹೆಚ್ಚಿನ ಪರಿಶ್ರಮ ಪಡಬೇಕಾಗುವುದು. ಆರ್ಥಿಕವಾಗಿ ಹೊಸ ಅವಕಾಶಗಳು ಕಾದಿದೆ. ಹೊಸ ಆಯಾಮದ ಮಾರ್ಗಗಳಲ್ಲಿ ಕೆಲಸ ಮಾಡಲು ಪ್ರಾರಂಭಿಸುವಿರಿ.
ಇಂದು ಒತ್ತಡವನ್ನು ಎದುರಿಸಬಹುದು. ವಿದ್ಯಾರ್ಥಿಗಳು ಓದಿನಲ್ಲಿ ಹೆಚ್ಚಿನ ಗಮನ ವಹಿಸಬೇಕು. ವೃಶ್ಚಿಕ ರಾಶಿ. ಇಂದು ಮನಸ್ಸು ಅಸಂತೃಪ್ತಿಕರವಾಗಿರುತ್ತದೆ. ಹಿರಿಯ ಅಧಿಕಾರಿಗಳೊಂದಿಗೆ ವಿವಾದಕ್ಕಿಳಿಯಬೇಡಿ, ಜಗಳಗಳಾಗುವ ಸಂಭವವಿದೆ. ಸಮಾಧಾನವಾಗಿರಿ. ಅತಿಯಾದ ಹಣಕಾಸಿನ ಖರ್ಚಿನಿಂದಾಗಿ ಕೆಲವು ಸಮಸ್ಯೆಗಳನ್ನು ಎದುರಿಸುವಿರಿ. ತಲೆನೋವು ಕಾಣಿಸಿಕೊಳ್ಳಬಹುದು. ದತ್ತಿ ಕಾರ್ಯಗಳಿಗೆ ಹಣ ಖರ್ಚು ಮಾಡುವಿರಿ. ಧನುರಾಶಿ. ಇಂದಿನ ದಿನಚರಿ ಸಾಕಷ್ಟು ಬಿಡುವಿಲ್ಲದ ಹಾಗೂ ಒತ್ತಡದಿಂದ ಕೂಡಿರುವುದು. ನಿಮ್ಮಿಂದ ಸಾಲ ಪಡೆದವರು ನಿಮಗೆ ಹಣ ಮರುಪಾವತಿಸಬಹುದು. ಕೆಲವು ದೊಡ್ಡ ಸಮಸ್ಯೆಗಳನ್ನು ಎದುರಿಸಬೇಕಾಗಬಹುದು. ಪ್ರಯಾಣದಿಂದ ನಿಮಗೆ ಲಾಭವಾಗುವುದು. ಮಕರ ರಾಶಿ. ನಿಮಗೆ ಕೆಲಸದಲ್ಲಿ ಸಂಬಳ ಹೆಚ್ಚಾಗಬಹುದು. ಹೊಸ ಯೋಜನೆಗಳನ್ನು ಪ್ರಾರಂಭಿಸುವ ಸಾಧ್ಯತೆ ಇದೆ. ವಿದ್ಯಾರ್ಥಿಗಳು ಅವರ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಉತ್ತಮ ಸಾಧನೆ ಮಾಡುವರು. ಮನೆಯ ವಾತಾವರಣ ಸಂತೋಷದಾಯಕವಾಗಿರುವುದು. ಕುಂಭರಾಶಿ. ನಿಮ್ಮ ವೈವಾಹಿಕ ಜೀವನದಲ್ಲಿದ್ದ ತೊಡಕುಗಳು ನಿವಾರಣೆಯಾಗಬಹುದು. ಸಾಮಾಜಿಕ ಕಾರ್ಯಗಳಲ್ಲಿ ತೊಡಗುವಿರಿ ಹಾಗೂ ಶುಭ ಕಾರ್ಯಗಳಲ್ಲಿ ಪಾಲ್ಗೊಳ್ಳುವಿರಿ. ನಿಮ್ಮ ತಂದೆ ತಾಯಿಯಿಂದ ನೀವು ಪ್ರಮುಖ ಸಲಹೆಯನ್ನು ಪಡೆಯಬಹುದು. ಮೀನರಾಶಿ. ದಿನದ ಪ್ರಾರಂಭದಲ್ಲಿ ಆಯಾಸ ಮತ್ತು ಅಸಮಾಧಾನ ಅನುಭವಿಸುವಿರಿ. ದಿನವು ಮುಂದುವರಿದಂತೆ ಸಂತೋಷವೂ ಕೂಡಿರುತ್ತದೆ. ಯಾವುದಕ್ಕೂ ಯೋಚಿಸಿ ಮಾತನಾಡಿ. ವ್ಯವಹಾರದಲ್ಲಿ ನಿಮ್ಮ ನಿರೀಕ್ಷೆಗೆ ತಕ್ಕ ಫಲಿತಾಂಶ ದೊರೆಯುವ ಕಮ್ಮಿ ಸಾಧ್ಯತೆ ಇದೆ. ನಿಮ್ಮ ಸಂಬಂಧಿ ಅಥವಾ ಮಿತ್ರರಿಗೆ ನಿಮ್ಮ ಸಹಾಯ ಮಾಡಬೇಕಾಗಬಹುದು. ವೀಕ್ಷಿಸಿದ ತಮ್ಮೆಲ್ಲರಿಗೂ ಧನ್ಯವಾದಗಳು. ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮತ್ತು ಶೇರ್ ಮಾಡಿ. ತಪ್ಪದೇ ಬೆಲ್ ಐಕಾನ್ ಪ್ರೆಸ್ ಮಾಡಿ.